ಇಲ್ಲ ಅಂತ ಗೊತ್ತುಂಟು, ಅದೆಲ್ಲ ಬಿಟ್ಟಿದ್ದೇವೆ. ನೀವು ಕೇಸ್ ಆಗಲಿ ಏನಾದರೂ ಆಗ್ತದೆ, ತೊಂದರೆ ಇಲ್ಲ. ಈಗ ಆ ಟೀಚರ್ ಮೇಲೆ ಸಂಡೇ ಕೇಸ್ ಕೊಟ್ಟಿದ್ದಾರೆ ಪೇರೆಂಟ್ಸು, ಇನ್ನೂ ಸಹ ಒಂದು FIR ಆಗಲಿಲ್ಲ. ನಿನ್ನೆ ಟೀಚರನ್ನ ಫೋಟೋ, ಮಗುವಿನ ಫೋಟೋವನ್ನು ಯಾವ ಸೋಷಿಯಲ್ ಮೀಡಿಯಾ ಹಾಕಿದ್ರು ನಾವು ಪೋಸ್ಕೋ ಕೇಸ್ ಹಾಕಬೇಕು. ಮಗುವಿನ ಫೋಟೋ, ಆ ಟೀಚರ್ನ ಗಂಡನ ಫೋಟೋ, ಆ ಟೀಚರ್ನ ಪೋಷಕರ ಗಂಡನ ಫೋಟೋ, ಪೋಷಕರ ಮಗುವಿನ ಫೋಟೋ ವಿತ್ ದೇರ್ ಫೋನ್ ನಂಬರ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬಿಟ್ಟಿದ್ದಾರೆ. ಒಂದು ಅದೇ ಕ್ರೈಮ್, ಮಗುವಿನ ಫೋಟೋ ಹಾಕಿದ್ದೇ ಕ್ರೈಮ್. ಎರಡನೇದು, ಹೊರ ದೇಶದಿಂದ ಅವರಿಗೆ ಥ್ರೆಟ್ ಕಾಲ್ಸ್ ಬರ್ತಾ ಇದೆ. ವಿತ್ ಫೋನ್ ನಂಬರ್ಸು ನಿನ್ನೆ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಸ್ವೀಕೃತಿ ಅಕ್ನಾಲೆಜ್ಮೆಂಟ್ ಕೊಟ್ಟಿದ್ದಾರೆ. ಇನ್ನೂ FIR ಹಾಕೋದಿಲ್ಲ. ಈ ನಮ್ಮ ಮೇಲೆ ಅಷ್ಟು ಗಡಿಬಿಡಿಯಿಂದ FIR ಹಾಕ್ತಾರೆ. ಎಲ್ಲಿಗೆ ರಿಯಲ್ ಆಗಿ ಕ್ರೈಮ್ ಆಗಿದೆ, ಒಂದು ಮಗುವಿನ ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬಿಟ್ಟಿದ್ದಾರೆ, ಅದರ ಮೇಲೆ ಕಂಪ್ಲೇಂಟ್ ಆಗುದಿಲ್ಲ. ಸಭಾಧ್ಯಕ್ಷರೇ, ಅದು ಯಾವ ರೀತಿಯ ವ್ಯವಸ್ಥೆ ಇದು? ನಾವು ಕಂಪ್ಲೇಂಟ್ ಕೊಟ್ಟವರ ಮೇಲೆ ನೀವು 11ನೇ ತಾರೀಕಿನಿಂದ ಇನ್ನೂ ಕಂಪ್ಲೇಂಟ್ ಆಗಲಿಲ್ಲ ಟೀಚರ್ ಮೇಲೆ. ನಿನ್ನೆ ಕೊಟ್ಟ ಕಂಪ್ಲೇಂಟನ್ನು ಸ್ವೀಕೃತಿ ಅಂತ ತಗೊಂಡಿದ್ದಾರೆ, ಇನ್ನೂ ಕಂಪ್ಲೇಂಟ್. ಆ ಮಗುವಿನ ಫೋಟೋ ಬಂದಿದೆ ಸರ್, ಇದನ್ನು ತಡ್ಕೊಳ್ಳೋದು ಹೇಗೆ? ಒಂದು ಪೋಸ್ಕೋ ಕೇಸ್ಕನ್ನ ಇಮಿಡಿಯೇಟ್ ಆಗಿ ಹಾಕ್ಬೇಕು ಅವರು. ಮುಖ್ಯೋಪಾಧ್ಯಾಯರಿಗೆ ಕಂಪ್ಲೇಂಟ್ ಕೊಡ್ತಾರೆ ಪೇರೆಂಟ್ಸ್, ಅದರ ನಂತರ ಹೆಲ್ತ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೊಡ್ತಾರೆ, DC ಅವರಿಗೆ ಕೊಡ್ತಾರೆ. ಸತತ 4 ಕಂಪ್ಲೇಂಟ್ ಅನ್ನ 3 ಬಾರಿ ಕೊಟ್ಟರು ಕೂಡ ಆ ಟೀಚರ್ ಮೇಲೆ FIR ಆಗಿಲ್ಲ. ನಾನು ಕೇಳುವಂಥದ್ದು ಅದಾಯ್ತು, ಇನ್ವೆಸ್ಟಿಗೇಷನ್ ಅಂತೇಳಿ ಹೇಳ್ತಾರೆ. ಈಗ ಕೊನೆಯದಾಗಿ ಏನಾಗಿದೆ ಅಂತ ಹೇಳಿದ್ರೆ, ಆ ಮಹಿಳೆಗೆ ಇಂಟರ್ನೆಟ್ ಇನ್ನೊಂದು ಮಹಿಳೆಗೆ, ಪೋಷಕರಿಗೆ, ಆ ಶಾಲೆಯಲ್ಲಿರುವಂತ 2 ಪೋಷಕರಿಗೆ, ಒಬ್ಬರಿಗೆ ಕೆಲಸದಿಂದ ತೆಗೆದುಹಾಕಿದ್ದಾರೆ. ಈ ರೀತಿಯ ಒಂದು ಹಗೆತನದ ವ್ಯವಸ್ಥೆ ಆಗುತ್ತೆ ಅಂತೇಳಿ ಆದ್ರೆ ಎಲ್ಲ ಕಡೆಗಳಲ್ಲಿ ಈ ರೀತಿಯ ಕೆಲಸ ಮಾಡುವಂತರು ಎಲ್ಲರಿಗೂ ಕೆಲಸದಿಂದ ತೆಗಿತಾರ? ಈಗ ಶೂನ್ಯ ನಾನು ಕೇಳುವಂತದ್ದು ಇಷ್ಟೇ, ನಮ್ಮ ಮೇಲೆ FIR ಹಾಕ್ಲಿಕ್ಕೆ ಎಷ್ಟು ಗಡಿಬಿಡಿ ಮಾಡಿದ್ದಾರೆ, ಅಷ್ಟೇ ಗಡಿಬಿಡಿಯನ್ನ ಆ ಟೀಚರ್ ಮೇಲೂ ಅವರು ವಿಧಾನಸಭೆಯಲ್ಲಿ ಮಂಗಳೂರಿನ ಶಾಸಕರಾದಂತಹ ಭರತ್ ಶೆಟ್ರು ಮತ್ತು ವೇದವಾಸ್ ಕಾಮತ್ ಅವರು ಮಾತಾಡ್ತಾರೆ. ಶಾಲೆಯ ವಿಚಾರವನ್ನ ಮಾತಾಡ್ತಾರೆ. ನಾನು ಅಲ್ಲಿ ಇರಲೇ ಇಲ್ಲ, ನನ್ನ ಮೇಲೆ ಕಂಪ್ಲೇಂಟ್ ಆಗಿದೆ. ನಾನು ಅಲ್ಲಿ ಇರಲೇ ಇಲ್ಲ, ನನ್ನ ಮೇಲೆ ಕಂಪ್ಲೇಂಟ್ ಆಗಿದೆ. ಶಾಲೆಯಲ್ಲಿ ಆ ಸಂಬಂಧಪಟ್ಟ ಮಗುವಿನ ಚಿತ್ರವನ್ನ ಬಹಿರಂಗಗೊಳಿಸಿ ಪೋಕ್ಸೋ ಕಾಯ್ದೆಯನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ. ಪೋಕ್ಸೋ ಕಾಯ್ದೆಯಡಿ ಅವರನ್ನ ಬಂಧಿಸಬೇಕಾಗಿತ್ತು, ಅವರ ಮೇಲೆ ಕೇಸ್ ದಾಖಲಿಸಬೇಕಾಗಿತ್ತು ಅಂತೇಳಿ ವಿಧಾನಸಭೆಯಲ್ಲಿ ಇಬ್ಬರು ಶಾಸಕರು ಅದರ ಬಗ್ಗೆ ಮಾತಾಡ್ತಾರೆ. ಅರೆ ಭರತ್ ಶೆಟ್ರೆ, ವೇದವ್ಯಾಸ್ ಕಾಮತ್ ಅವರೇ, ನಿಮ್ಮದೇ ಕರಾವಳಿಯ ಭಾಗದಲ್ಲಿ ಅಪ್ರಾಪ್ತ ಬಾಲಕಿಯರು ಇಬ್ಬರು ಮತ್ತಿಬ್ಬರು ಹಾಲಿ ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಆಗಿದೆ. ಯಾವತ್ತಾದ್ರೂ ಒಂದು ಹೊರಗಡೆ ಒಂದು ಸ್ಟೇಟ್ಮೆಂಟ್ ಕೊಟ್ರ? ಹೋಗ್ಲಿ ವಿಧಾನಸಭೆಯಲ್ಲಿ ಯಾವತ್ತಾದ್ರೂ ಮಾತನಾಡಿದ್ರ? ಪದ್ಮಲತಾ ಅಪ್ರಾಪ್ತ ಬಾಲಕಿಯನ್ನ ತೆಗೆದುಕೊಂಡು ಹೋಗಿ 3 ತಿಂಗಳುಗಳ ಕಾಲ ಇಟ್ಕೊಂಡು ತಗೊಂಬಂದು ಬಿಸಾಕದ್ರಲ್ಲ, ಅವ್ರು ಅಪ್ರಾಪ್ತ ಬಾಲಕಿ ಆಗಿಲ್ವಾ? ಸೌಜನ್ಯ ಅಪ್ರಾಪ್ತ ಬಾಲಕಿ ಆಗಿಲ್ವಾ? ಇಷ್ಟೊಂದು ಹೋರಾಟ ನಡೀತಾ ಇದೆ, ಇಷ್ಟೊಂದು ಜನಜಾಗೃತಿ ಸಭೆಗಳು ನಡೀತಾ ಇದ್ದಾವೆ, ಇಷ್ಟೊಂದು ಅಪೀಲ್ಗಳು ಆಗ್ತಾ ಇದ್ದಾವೆ. ಯಾವತ್ತಾದ್ರೂ ವಿಧಾನಸಭೆಯಲ್ಲಿ ಮಾತಾಡಿದ್ರ ಅಥವಾ ಕರಾವಳಿಯ ಭಾಗದಲ್ಲಿ ಮಾತಾಡಿದ್ರ? ಬೆಳ್ತಂಗಡಿ ತಾಲೂಕಿನ ಒಂದು ಕಾಲೇಜಿನ ವಿದ್ಯಾರ್ಥಿನಿಯನ್ನು, ಅಪ್ರಾಪ್ತ ಬಾಲಕಿಯನ್ನು 5 ತಿಂಗಳ ಗರ್ಭಿಣಿ ಮಾಡಿದ್ರಲ್ಲ, ಆ ಹೆಣ್ಣುಮಗಳು ಕೊಟ್ಟಿರುವಂತ ಕಂಪ್ಲೇಂಟ್ ಕಾಪಿಯನ್ನ ಬಚ್ಚಿಟ್ರಲ್ಲ. ಗಿರೀಶ್ ಮಟ್ಟಣ್ಣನವರು ಮಂಗಳೂರಿಗೆ ಬಂದು ಪ್ರೆಸ್ ಮೀಟ್ ಮಾಡಿದ್ರಲ್ಲ. ಇದು ಯಾವುದು ಕಿವಿಗೆ ಹೋಗಲೇ ಇಲ್ವಾ ನಿಮ್ಗಳಿಗೆ? ಅವ್ರು ಯಾರು ಹೆಣ್ಣು ಮಕ್ಕಳು ಅಂತ ಅನ್ನಿಸ್ಲೇ ಇಲ್ವಾ ನಿಮ್ಗೆ? ಅವ್ರು ಯಾರು ಅಪ್ರಾಪ್ತ ಬಾಲಕಿಯರು ಅಂತ ಅನ್ನಿಸ್ಲೇ ಇಲ್ವಾ ನಿಮ್ಗೆ? 2 ತಿಂಗಳ ಅವಧಿನಲ್ಲಿ ಮತ್ತೊಂದು ಹೆಣ್ಣು ಮಗಳು, ಅಲ್ಲಿ ಯಾರು ಡ್ರಾಯಿಂಗ್ ಮಾಸ್ಟರ್ ಏನೋ ಮಾಡ್ದ ಅಂತ ಹೇಳ್ಬಿಟ್ಟು ಶಾಲೆಯಲ್ಲಿ ಆತ್ಮಹತ್ಯೆ ಪ್ರಯತ್ನ ಪಟ್ಟು ಜೀವ ಕಳ್ಕೊಂಡ್ರಲ್ಲ, ಅವಳು ಅಪ್ರಾಪ್ತ ಬಾಲಕಿ ಅಲ್ವಾ? ಯಾಕೆ ಬಾಯಿ ತೆಗಿಲೇ ಇಲ್ಲ ಭರತ್ ಶೆಟ್ರೆ, ವೇದವಾಸ್ ಕಾಮತ್ ಅವರೇ? ಬಾಯಿ ತೆಗಿಬೇಕಾಗಿತ್ತಲ್ಲ. ಈ ಡಬಲ್ ಸ್ಟ್ಯಾಂಡರ್ಡ್ ಯಾತಕ್ಕೋಸ್ಕರ ಮಾಡ್ತೀರಿ? ಆನೆ ಮಾಹುತನ ಅವರ ತಂಗಿ ವೃದ್ಧೆಯ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರಲ್ಲ, ಯಾತಕ್ಕೋಸ್ಕರವಾಗಿ ಇವೆಲ್ಲ ಮಾತಾಡ್ತಾ ಇಲ್ಲ?
ರಾಜಕೀಯ ಲಾಭಕ್ಕೋಸ್ಕರವಾಗಿ ಏನೆಲ್ಲ ಮಾಡ್ಬೋದು, ರಾಜಕೀಯ ಲಾಭಕ್ಕೋಸ್ಕರವಾಗಿ ಯಾವ ರೀತಿ ನಾವು ನಡ್ಕೊಳ್ಬೇಕು ಇದನ್ನ ಚೆನ್ನಾಗಿ ಕಲ್ತಿದ್ದೀರಲ್ವಾ? ತಾರತಮ್ಯ ಮಾಡ್ತಾ ಇದ್ದೀರಲ್ವಾ? ಯಾಕೆ ಅಲ್ಲಿ ಒಂದು ಬೇರೆ ಸಮುದಾಯದ ಶಾಲೆಯಲ್ಲಿ ಈ ರೀತಿ ನಡೆದಿದೆ ಅಂದ ತಕ್ಷಣನೇ ನಿಮಗೆ ಇದ್ದಕ್ಕಿದ್ದಂಗೆ ನಿಮಗೆ ಪ್ರೀತಿ ಬಂದ್ಬಿಡುತ್ತೆ, ವಿಧಾನಸಭೆಯಲ್ಲಿ ಮಾತಾಡ್ತೀರಿ, ಆಕ್ರೋಶ ವ್ಯಕ್ತಪಡಿಸ್ತೀರಿ, ಸಭಾಪತಿಯ ಮುಂದೆ ಎಲ್ಲ ಮಾತಾಡ್ತೀರಲ್ವಾ, ಅಧ್ಯಕ್ಷರ ಮುಂದೆ ಎಲ್ಲ ಮಾತಾಡ್ತೀರಲ್ವಾ? ಯಾಕೆ ಈ ಕರಾವಳಿಯ ಭಾಗದಲ್ಲಿ ಈಗ ನಾನು ಹೆಸರಿಸಿರುವಂತಹ ಅಷ್ಟು ಜನರು ಹಿಂದೂಗಳಲ್ವಾ? ಅವರು ಹಿಂದೂಗಳಾಗಿ ಹುಟ್ಟಿಲ್ವಾ? ಅವರು ಅನ್ಯ ಧರ್ಮದವರಿಂದಲೇ ಈ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದ್ರು ಸಹ ಯಾಕೆ ಬಾಯಿ ತೆಗಿತಾ ಇಲ್ಲ? ಅದರಲ್ಲೂ ಸೆಲೆಕ್ಟೆಡಾ? ಅನ್ಯ ಧರ್ಮದವರು ಅಂದ್ರೆ ಇಂಥ ಧರ್ಮದವರು ಮಾಡಿದ್ರೆ ಮಾತ್ರ ನಾವು ಧ್ವನಿ ಎತ್ತುತ್ತೀವಿ, ಇಲ್ಲಾಂದ್ರೆ ಎತ್ತೋದಿಲ್ಲ ಅಂತನಾ? ಅನ್ಯ ಧರ್ಮದಲ್ಲೂ ಸೆಲೆಕ್ಟೆಡ್ ಮಾಡ್ಕೊಂಡು ಕೂತಿದ್ದೀರಾ ನೀವು? ಇಷ್ಟು ಜನ ಸೇರಿ ಹೋರಾಟ ಮಾಡ್ತಾ ಇದ್ದಾರೆ, ಇಷ್ಟು ಜನ ಸೇರಿ ನಡೀತಾ ಇದೆ, ಕಾನೂನು ಪ್ರಕ್ರಿಯೆಗಳು ಪ್ರಾರಂಭ ಆಗಿದ್ದಾವೆ, ನೋಟಿಸ್ಗಳು ಜಾರಿಯಾಗಿದೆ. ಇದೇ ಮಂಗಳೂರಿನ SP-ಗೆ DIG-ಗೆ ಯಾವುದು ಅಕ್ವಿಟಲ್ ಕಮಿಟಿ ಮಾಡಬೇಕು ಅಂತೇಳಿ ಪತ್ರಗಳ ರವಾನೆ ಆಗಿದೆ. ಇದರ ಬಗ್ಗೆ ನಿಮಗೆ ಗೊತ್ತೇ ಇಲ್ವಾ? ಹೋಗಿ SP-ಗೆ ಮಾತಾಡಬೇಕಾಗಿತ್ತು, DIG-ಗೆ ಮಾತಾಡಬೇಕಾಗಿತ್ತು. ಅಕ್ವಿಟಲ್ ಕಮಿಟಿ ಯಾಕೆ ರಚನೆ ಮಾಡಲಿಲ್ಲ ಅಂತೇಳಿ ನೀವು ಸ್ಥಳೀಯ ಶಾಸಕರಲ್ವಾ? ಎಲ್ಲವೂ ಡಬಲ್ ಗೇಮ್, ಎಲ್ಲವೂ ತಾರತಮ್ಯ. ಇಲ್ಲಿ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಚ್ಚುವಂತಹ ಕೆಲಸ ಯಾತಕ್ಕೋಸ್ಕರ ಮಾಡ್ತೀರಿ? ಇಲ್ಲಿ ಧರ್ಮದ ಸಂಘಟನೆಯಲ್ಲೂ ಡಬಲ್ ಗೇಮ್. ಅಧಿವೇಶನದಲ್ಲಿ ಮಾತನಾಡಬೇಕಾದ್ರೂ ಸೆಲೆಕ್ಟೆಡ್. ಇಲ್ಲಿ ಹಿಂದೂ ಧರ್ಮ ಅಂದ್ರೆ ಹಿಂದೂ ಧರ್ಮ ಅಷ್ಟೇ, ಇಲ್ಲಿ ಹೆಣ್ಣು ಮಕ್ಕಳು ಅಂದ್ರೆ ಹೆಣ್ಣು ಮಕ್ಕಳು ಅಷ್ಟೇ. ಅವನು ಯಾರೇ ತಪ್ಪು ಮಾಡಿರಲಿ, ಯಾರೇ ಕೆಟ್ಟ ಕೆಲಸ ಮಾಡಿರಲಿ, ಅವನಿಗೆ ಬಯಲಿಗೆ ತರಬೇಕಲ್ಲ. ನೀವು ಪ್ರಾಮಾಣಿಕರಾಗಿದ್ದರೆ, ಪ್ರಾಮಾಣಿಕವಾಗಿ ಸೌಜನ್ಯ ಪ್ರಕರಣ ಇರ್ಬೋದು, ಪದ್ಮಲತಾ ಪ್ರಕರಣ ಇರ್ಬೋದು, ವೇದವಲ್ಲಿ ಪ್ರಕರಣ ಇರ್ಬೋದು, ಮೊನ್ನೆ ನಡೆದಂತಹ ಬೆಳ್ತಂಗಡಿಯಲ್ಲಿ ನಡೆದಂತಹ ಎರಡು ಪ್ರಕರಣಗಳಿರ್ಬೋದು, ಮಾತಾಡ್ತಿದ್ರಿ ನೀವು. ಹೋರಾಟಗಾರರ ಜೊತೆ ಕುತ್ಕೊಂಡು ಚರ್ಚೆ ಮಾಡ್ತಿದ್ರಿ ನೀವು. ಯಾರನ್ನೋ ಓಲೈಸೋದಿಕ್ಕೆ, ಯಾರಿಗೋ ಮೆಚ್ಚಿಸೋದಿಕ್ಕೆ, ಮತ್ತೇನೋ ಮಾಡೋದಿಕ್ಕೆ ನಿಮ್ಮತನವನ್ನು ನೀವು ಹಾಳು ಮಾಡ್ಕೊಂಡು ಹೋಗ್ತಾ ಇದ್ದೀರಲ್ಲ. ಇಡೀ ವ್ಯವಸ್ಥೆಯನ್ನೇ ಎರಡು ಭಾಗ ಮಾಡಲಿಕ್ಕೆ ಹೊರಟಿದ್ದೀರಲ್ಲ. ನಿಜಕ್ಕೂ ಆ ಅಧಿವೇಶನದಲ್ಲಿ ಮಾತನಾಡಿದ್ದನ್ನ ಕೇಳಿದಾಗ ನನಗನ್ಸಿದ್ದು, ನಮ್ಮ ವ್ಯವಸ್ಥೆ ಯಾವ ರೀತಿ ಇದೆ, ಜನಪ್ರತಿನಿಧಿಗಳು ಯಾವ ರೀತಿ ಬದಲಾವಣೆ ಆಗ್ತಾ ಇದ್ದಾರೆ, ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ವ್ಯವಸ್ಥೆ. ತಾರತಮ್ಯ, ಧರ್ಮ ಅಂತಾರೆ, ಧರ್ಮದಲ್ಲಿ ಡಬಲ್ ಗೇಮ್. ಈ ಎಲ್ಲವನ್ನ ನೋಡ್ತಾ ಇದ್ರೆ ನಮ್ಗೆ ಅನ್ಸೋದು ಏನ್ ಗೊತ್ತಾ? ಈ ದೇಶವನ್ನ, ಈ ಧರ್ಮವನ್ನ ಎಲ್ಲಿಗೆ ತಗೊಂಡು ಹೋಗ್ತಾರೆ? ಇಲ್ಲಿ ಸೌಜನ್ಯರಿಗೆ ಮತ್ತೆ ಈ ಪ್ರಕರಣವನ್ನ ತೆಗೆದುಕೊಂಡ್ರೆ ನಿಮಗೆ ಓಟಿನ ಲಾಭ ಇದೆ, ಅರ್ಥ ಮಾಡ್ಕೊಳ್ಳಿ. ಇದು ಸಹ ಓಟಿಗೆ ಲಾಭ ಇದೆ ನಿಮಗೆ. ಒಂದು ಸಾರಿ ಅಧಿವೇಶನದಲ್ಲಿ ಮಾತಾಡಿದ್ರೆ ನಿಮ್ಮನ್ನ ಮೆಚ್ಚಬಹುದಾಗಿತ್ತು, ಒಂದು ಸಾರಿ ಹೊರಗಡೆ ಬಂದು ಮಾತಾಡಿದ್ರೆ ಮೆಚ್ಚಬಹುದಾಗಿತ್ತು. ಯಾವುದನ್ನು ಮಾಡದಂತಹ ನೀವು ಇವತ್ತು ವಿಧಾನಸಭಾ ಅಧಿವೇಶನದಲ್ಲಿ ಫೋಕ್ಸೋ ಕಾಯ್ದೆಯ ಬಗ್ಗೆ ನೀವು ಮಾತಾಡ್ತೀರಿ. ಇದು ನಮ್ಮ ದೇಶದ ದುರಂತ. ನಮ್ಮ ದೇಶದಲ್ಲಿ ಅನ್ಯಾಯಕ್ಕೊಳಪಟ್ಟಿರುವಂತಹ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗ್ತಾ ಇಲ್ಲ ಅನ್ನೋದು ಕಾರಣ ಇದೆಯಲ್ಲ, ಇದು ನಮ್ಮ ಮುಂದೆ ಇರುವಂತಹ ಒಂದು ಅನಿಷ್ಟ ಪದ್ಧತಿ ಅಂತ ಏನ್ ಹೇಳ್ತೀವಲ್ಲ, ಅನಿಷ್ಟ ಪಿಡುಗುಗಳು. ನೀವು ಒಂದು ಪತ್ರಕರ್ತರು, ಒಂದು ಸ್ಯಾಟಲೈಟ್ ಚಾನೆಲ್ಗಳು ಇದರ ಬಗ್ಗೆ ದನಿ ಎತ್ತಲ್ಲ. ಇವೆಲ್ಲ ಪಿಡುಗುಗಳು. ನೀವು ರಾಜಕಾರಣಿಗಳು, ಜನಪ್ರತಿನಿಧಿಗಳು ಈ ಪಿಡುಗಿನ ರೂಪದಲ್ಲಿ ಕಾಣ್ತಾ ಇದೀವಿ. ನಮಗೆ ಮಾತನಾಡಬೇಕು, ಚರ್ಚೆ ಮಾಡಬೇಕು. ಅವನು ಯಾರೇ ಆರೋಪಿ ಆಗಿರಲಿ, ಯಾವನೇ ತಪ್ಪಿತಸ್ಥ ಆಗಿರಲಿ, ಅವನಿಗೆ ಶಿಕ್ಷೆ ಸಿಗಬೇಕು ಅಂತೇಳಿ ಮಾತನಾಡಬೇಕು. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವುದು ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರಗಳನ್ನ ಚರ್ಚೆ ಮಾಡುತ್ತೆ, ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹ ನೀಡಿ.